ಗುಡ್ ಮಾರ್ನಿಂಗ್ ಎಲ್ರಿಗೆ. ಹೊಸ ದಿನ. ರೆಡಿ ಎಲ್ಲ ಆಗ್ಬಿಟ್ಟು ಇವಾಗ ನಾನು ಸುವಾಂಶ್ ಪ್ರಿಯಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿವಸಗಳಾಯಿತು ದೇವಸ್ಥಾನ ವಿಸಿಟ್ ಮಾಡಿಲ್ಲ, ಅಂದರೆ ಉಡುಪಿ ಬಂದ್ಬಿಟ್ಟು, ಯಾಕಂದರೆ ಪ್ರಿಯಾಗೆ ಹೋಗೋದಕ್ಕಾಗಿಲ್ಲ. ಸೊ ಇವತ್ತು ನಾನು ಸುವಾಂಶ್ ಪ್ರಿಯಾ ಹೋಗ್ತಾ ಇದೀವಿ. ಇಲ್ಲಿ ಸುವಾಂಶ್ ಪಕ್ಕದಲ್ಲೇ ಕೂತಿದ್ದಾನೆ, ಪ್ರಿಯಾ ಅಲ್ಲಿ ಗೇಟ್ ಕ್ಲೋಸ್ ಮಾಡೋದಕ್ಕೆ ವೇಟ್ ಮಾಡಿದಾಳೆ. ಸೊ ಬನ್ನಿ ಗೈಸ್, ಯಾವ ದೇವಸ್ಥಾನ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ ನಿಮ್ಗೆ ಎಲ್ಲರ ಜೊತೆ ಶೇರ್ ಮಾಡ್ತೀವಿ. ಮತ್ತು ಉಡುಪಿಯಲ್ಲಿ ಸ್ವಲ್ಪ ಕೆಲಸ ಕೂಡ ಇದೆ, ಅದು ಕೂಡ ಮುಗಿಸಿ ವಾಪಸ್ ಮನೆಗೆ ಬರೋ. ಮತ್ತು ಸಾಯಂಕಾಲ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು, ಅದೇನು ಅಂತ ಆಮೇಲೆ ಹೇಳ್ತೀನಿ, ಈಗ ಸದ್ಯಕ್ಕೆ ಬೇಡ. ಓಕೆ, ಹಾಯ್ ಹೇಳು ಸುವಾಂಶ್, ಹಾಯ್ ಹೇಳು ಎಲ್ರಿಗೆ. ಹಾಯ್, ಗುಡ್ ಮಾರ್ನಿಂಗ್. ಓಕೆ, ಇಲ್ಲಿ ಬಂದಿದ್ದೀವಿ. ಎಲ್ಲಿ ಅಂದರೆ ಸ್ವಾಮಿ ಕೊರಗಜ್ಜ, ಮಲ್ಪೆ ಕಲ್ಮಾಡಿಯಲ್ಲಿರೋ ಮಲ್ಪೆ. ಸೊ ಇದು ಜಾಗ ಮಲ್ಪೆಲಿರೋದು ನಮ್ಗೆ ಗೊತ್ತೇ ಇರಲಿಲ್ಲ. ಸೊ ದೇವಸ್ಥಾನ ಹಿಂಗೆ ಜಸ್ಟ್ ಮೇಲ್ಗಡೆ ತೋರಿಸ್ತೀನಿ ನಿಮಗೆ. ಓಕೆ, ಸ್ವಾಮಿ ಕೊರಗಜ್ಜ ದೇವಸ್ಥಾನಕ್ಕೆ ಬಂದಿದ್ವಿ. ಓಡ್ತಾ ಇದೀವಿ. ಪೂಜೆ ಗೀಜೆ ಎಲ್ಲ ಆಯಿತು. ಅಲ್ಲಿ ನಾನು ವ್ಲಾಗ್ ಮಾಡಿಲ್ಲ. ಸೊ ಈಗ ನಾವು ನೆಕ್ಸ್ಟ್ ಹೋಗ್ತಿರೋದು ಜಾಗ ಕೃಷ್ಣ ಟೆಂಪಲ್ಗೆ. ಪೂಜೆ ಮಾಡೋ ಟೈಮಲ್ಲಿ ವ್ಲಾಗ್ ಮಾಡಿಲ್ಲ, ಯಾಕೆ ಮಗು ಇತ್ತು, ಅಮ್ಮ ಇದ್ರು ಕಾಲಲ್ಲಿ, ಪ್ರಿಯ ಅವರ ಅಮ್ಮ ಕೂಡ ಇದ್ರು ಕಾಲಲ್ಲಿ. ಸೊ ಅವ್ರಿಗೂ ನಮಸ್ಕಾರ ಮಾಡಬೇಕಾಗಿತ್ತು, ಅದಕ್ಕೆ. ಸೊ ನನ್ಗೆ ತುಂಬ ಒಳ್ಳೆ ವೈಬ್ರೇಷನ್ ಫೀಲ್ ಆಯ್ತು. ಇಲ್ಲಿ ಮಲ್ಪೆಲ್ಲಿ ಇರೋದು ನನ್ಗೆ ಗೊತ್ತೇ ಇಲ್ಲ. ಅಂದರೆ ನಾವು ಮಂಗಳೂರಲ್ಲಿ ಹೋಗ್ತಿದ್ವಿ, ಆಮೇಲೆ ಕಟ್ಪಾಡಿ ಅಂತ ಒಂದು ಜಾಗ ಇದೆ, ಅಲ್ಲಿ ಹೋಗ್ತಿದ್ವಿ. ಇಲ್ಲಿ ನಾವು ಮೊನ್ನೆ ಬೀಚ್ಗೆ ಹೋದಾಗ ನೋಡಿದ್ವಿ. ಸೊ ವೆರಿ ಹ್ಯಾಪಿ. ಇಲ್ಲಿ ಬಂದ್ಬಿಟ್ಟು ನಾನು ನೆನ್ನೆ ಬಂದಿದ್ದೆ, ಪ್ರಿಯಾ ನೀವು ಕರ್ಕೊಂಡು ಇವತ್ತು ಬಂದೆ. ಸೊ ನಾಳೆ ಒಂದು ಪೂಜೆ ಇರುತ್ತೆ, ಆದರೆ ಬರ್ತೀವಿ. ಸೊ ಪ್ರಿಯದ ಹಾಗೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆಂಚನೆ ಅವನ ಅಂತದಾನೆ. ಸರಿ ಗೈಸ್, ಈಗ ಕೃಷ್ಣ ಮಠ ಸಿಗುವ. ಪ್ರಿಯಾ ಫೇವ್ರೆಟ್ ಟೆಂಪಲ್ ಕೃಷ್ಣ ಮಠಕ್ಕೆ ಹೋಗ್ತದೆ. ನಾನು ಅದಕ್ಕೆ ಇದುವರೆಗೂ ಹೋಗಿಲ್ಲ, ಯಾಕಂದ್ರೆ ಅವಳು ಬರೋಕ್ಕಾಗಿಲ್ಲ ಅಂದರೆ ನಾನು ಕೂಡ ಹೋಗಿಲ್ಲ. ಐ ವಾಸ್ ವೇಟಿಂಗ್ ಫಾರ್ ಹರ್. ಸೊ ಕೃಷ್ಣ ಮಠ ಹತ್ರ ಪಾರ್ಕಿಂಗ್ ಇಲ್ಲ. ಸೊ ವಿ ಹ್ಯಾವ್ ಟು ಪಾರ್ಕ್ ಲಿಟಲ್ ಅವೇ ಫ್ರಮ್ ದ ಮೇನ್ ಟೆಂಪಲ್. ಹಾಂ, ಪಾರ್ಕಿಂಗ್ ಇಟ್ಸ್ ಓಕೆ. ಸೊ ನನ್ನ ಗೈಸ್ ಒಳಗಡೆ ಖಂಡಿತ ವ್ಲಾಗ್ ಮಾಡಲ್ಲ, ಆರಾಮಾಗಿ ದರ್ಶನ ಮಾಡಿಕೊಂಡು ನಿಮ್ಮೆಲ್ರಿಗೂ ಆಚೆ ಬಂದುಬಿಟ್ಟು ತೋರಿಸಿ ಬನ್ನಿ. ಎಕ್ಸ್ಟೀರಿಯರ್ ಪೋರ್ಷನ್ ಯಾರು ನೋಡಿಲ್ವೋ ಆಚೆನ ನೀವೆಲ್ಲ ದರ್ಶನ ಮಾಡ್ಕೊಳ್ಳಿ. ಓಕೆ, ಲೆಟ್ಸ್ ಗೋ. ಮಠ ಮುಗೀತು. ಈಗ ಅನಂತೇಶ್ವರ ದೇವಸ್ಥಾನ ಪಕ್ಕದಲ್ಲಿದೆ, ಅಲ್ಲಿ ಬಂದಿದ್ದೀವಿ. ಸೊ ಒಳಗಡೆ ಪ್ರದಕ್ಷಿಣೆ ಆಗ್ತಿರುವಾಗ ವ್ಲಾಗ್ ಮಾಡಿದೆ. ಸೊ ನೋಡಿ ಬನ್ನಿ, ಇಲ್ಲಿಂದ ಈಗ ನೆಕ್ಸ್ಟ್ ಸ್ಟಾಪ್ ಇಲ್ಲ ಅಂತ ಗೊತ್ತಿಲ್ಲ, ಹೋಗುವ. ಓಕೆ, ರೀಚ್ ಹೋಮ್. ಊಟಕ್ಕೆ ಇರ್ತೀವಿ. ಸ್ವಾಮಿ ಇದ್ದಾರೆ. ಹಾಯ್ ಸೌಮ್ಯ. ಬರಲ್ಲ ಅಂತಾರೆ, ಯಾಕೆ ಬರಲ್ಲ ಅಂತ ಗೊತ್ತಾಗಲ್ಲ. ಒಂದು ರೈಸ್ ಇದು ಗುಡ್ಚಿ. ಸಾಯಂಕಾಲ ಯಾವ ದೇವಸ್ಥಾನ ಪ್ರೋಗ್ರಾಮ್ ಇಲ್ಲ. ಸಾಯಂಕಾಲ ಇನ್ನೊಂದು ಜಾಗಕ್ಕೆ ಹೋಗ್ತೀವಿ, ಬಟ್ ಅದು ಹೇಳಿದಾಗೆಲ್ಲ ಫ್ಲಾಪ್ ಆಗ್ತಿದೆ. ಸೊ ಈಗ ಆ ಮಾತು ಹೇಳೋದು, ಇವರಿಂದ ಅರ್ಧ ಫ್ಲಾಪ್ ಆಗಿದ್ದು, ಇವರಿದ್ದಾರೆ ನಮ್ಮ ಪಕ್ಕದಲ್ಲಿ, ಅವರಿಂದ 2 ಸರ್ತಿ ಕ್ಯಾನ್ಸಲ್ ಆಯಿತು. ಐ ಹೋಪ್ ಇವತ್ತು ಹೋಗಿ ಆಗುತ್ತೆ ಅಂತ. ಬನ್ನಿ ಊಟ ಮಾಡುವ, ವೆರಿ ಹಂಗ್ರಿ. ಗುಡ್ ಮಾರ್ನಿಂಗ್, ನಮಸ್ತೆ. ಗುಡ್ ಮಾರ್ನಿಂಗ್ ಎಲ್ರಿಗೆ. ಮತ್ತೊಮ್ಮೆ ಎಲ್ರಿಗೆ ಸ್ವಾಗತ. ನಮ್ಮ ಟೆಂಪಲ್ ರನ್ ಏನಿದೆ ನಡೀತಾನೆ ಇದೆ. ಸೊ ಇವತ್ತು ನಾವು ಹೋಗ್ತಿರೋದು ಅಂಬಲ್ಪಾಡಿ ದೇವಸ್ಥಾನಕ್ಕೆ. ಸೊ ಮನೆಯಿಂದ ಹತ್ರನೇ. ಸೊ ಅಲ್ಲಿ ಹೋಗ್ಬಿಟ್ಟು ಕೈ ಮುಗಿದು ಆಮೇಲೆ ಇನ್ನೊಂದು ದೇವಸ್ಥಾನ ಇದೆ, ಅದು ನೋಡ್ತೀವಿ. ಸೌಮ್ಯ ಕೂಡ ಬರ್ತಾರೆ ನಮ್ಮ ಜೊತೆ, ಅವ್ರು ಕರ್ಕೊಂಡು ಹೋಗ್ತಾರಂತೆ. ಸೊ ಬನ್ನಿ ಗೈಸ್, ಅಂಬಲ್ಪಾಡಿ ದೇವಸ್ಥಾನ ದರ್ಶನ ಮಾಡ್ಕೊಂಬೋಣ. ಓಕೆ ಬನ್ನಿ, ಲೆಟ್ಸ್ ಗೋ.
ಬನ್ನಿ ಲೆಟ್ಸ್ ಗೋ ಸೇ ಲೆಟ್ಸ್ ಗೋ ಓಕೆ ಬಾಯ್ ಗೈಸ್ ಆಮೇಲೆ ಸಿಗ್ತೀವಿ. ದೇವಸ್ಥಾನ ಮುಗೀತು. ಇಲ್ಲಿ ಆಚೆಯನ್ನು ಫ್ರೀಯಾಗಿ ಹೋಗ್ಬೇಕು. ವೆರಿ ಫ್ಯಾಸಿನೇಟೆಡ್ ವಿತ್ ಲಾಟ್ ಆಫ್ ಥಿಂಗ್ಸ್ ಇಲ್ಲಿ. ಅಂದರೆ ಬಾಂಬೆ ಮನೆಗೂ ಅಷ್ಟೇ ಅವ್ರ ಅಮ್ಮನಿಗೂ ಬೇಕಾದ ಅಗರಬತ್ತಿ ಆಗಿರ್ಬೋದು, ದೀಪ ಆಗಿರ್ಬೋದು, ಎಲ್ಲ ಇಲ್ಲಿಂದ ತೊಗೊತಾಳೆ. ಮನೆಗೆ ಎಸ್ಪೆಷಲಿ ಕೃಷ್ಣ ಮಠ ಪಕ್ಕದಲ್ಲಿ ಮೊನ್ನೆ ತೊಗೊಂಡು ಅಲ್ಲೆಲ್ಲ ವ್ಲಾಗ್ ಮಾಡೋದಕ್ಕಾಗಿಲ್ಲ, ಕಷ್ಟ ವ್ಲಾಗ್ ಮಾಡೋದು ಆಚೆ ಹೋದಾಗ. ಸೊ ಅಂದರೆ ಮಗುನ ಹಿಡ್ಕೊಂಡು ವ್ಲಾಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನನಗೆ. ಈಗ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿದೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಸುವಾಂಶ್ ಇಸ್ ಆಲ್ಸೋ ವೆರಿ ಎಕ್ಸೈಟೆಡ್. ಸುವಾಂಶ್ ನೋಡಿ, ಸುವಾಂಶ್ ಸುವಾಂಶ್ ಎಲ್ಲಿ ಹೋಗ್ತಿದ್ಯಾ? ನೋ 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 ಗಾಡಿ ಗಾಡಿ ಗಾಡಿ. ಓಕೆ ಗಾಯ್ಸ್, ಇಲ್ಲಿಂದ ಓಡ್ತಾ ಇದ್ದೀವಿ. ಒಳ್ಳೆ ದರ್ಶನ ಆಯಿತು. ಸೊ ಇಲ್ಲೇನೋ ಹೋಮ ನಡೀತಾ ಇದೆ. ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್ ನೋಡಿ. ಓಕೆ, ಒಳ್ಳೆ ದರ್ಶನ ಆಯಿತು. ಸೊ ನಾವು ಹೋಗೋ ಟೈಮು 12 ಗಂಟೆ ಆಗಿತ್ತು. 12 ಗಂಟೆಗೆ ಒಂದು ಮಹಾಮಂಗಳಾರತಿನ ಮಾಡಿದ್ರು. ಒಳ್ಳೆ ದರ್ಶನ ಆಯಿತು. ಅಲ್ಲಿ ಒಳಗಡೆ ದೇವ್ರದ್ದು ಫೋಟೋ ಅಥವಾ ವಿಡಿಯೋ ತಗೊಳಂಗಿಲ್ಲ, ಮಾಡೋಂಗಿಲ್ಲ. ಸೊ ನಾವು ಮಾಡಿಲ್ಲ ಅಲ್ಲಿ ಒಳಗಡೆ ದೇವ್ರದ್ದು. ಕೇಳಿದ್ವಿ, ಹೋಗಿ ರಿಸೆಪ್ಷನ್ ಕೌಂಟ್ರಲ್ಲಿ ಕೇಳ್ಕೊಂಬನ್ನಿ ಅಂದರು. ಅಷ್ಟೊಂದು ಬೇಡ, ಸರಿ ಬೇಡ ಪರವಾಗಿಲ್ಲ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ಬಿಟ್ವಿ. ಸೊ ವಾಂಚಸ್ ದೇರ್. ಈಗ ಸೌಮ್ಯ ಮತ್ತು ನಿಯಾಂಜ್ ನಮ್ಮ ಜೊತೆ ಬರ್ತಾರೆ. ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಬನ್ನಿ, ಅದು ಯಾವ ದೇವಸ್ಥಾನ ಅಂತ ಹೇಳ್ತೀನಿ. ಓಕೆ, ವಿ ಆರ್ ರೀಚ್ ಜಯ ದುರ್ಗಾ ಪರಮೇಶ್ವರಿ ಟೆಂಪಲ್ ಕನ್ನರಪಾಡಿಯಲ್ಲಿ. ನಾವು ನೋಡ್ಬೋದು ಬೋರ್ಡು. ಸೌಮ್ಯ ಮತ್ತು ನಿಯಾಂಶ್ ಬಂದಿದ್ದಾರೆ ನಮ್ಮ ಜೊತೆ. ನಮ್ಮ ಅವಲಿಗೆ ಇದು ಅಲ್ಲಿ ಚಪ್ಪಲ್ ಅವಲು निकल गए. हाय नियांश, नियांश नाइस कैप. ये बेचे बेचा ना बेचा ना. हाँ पोई 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 चुनी पोई पले पले. कम 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 लेट्स गो लेट्स गो. ಜಯ ದುರ್ಗಾ ಪರಮೇಶ್ವರಿ ಟೆಂಪಲ್ ಕನ್ನರಪಾಡಿಯಲ್ಲಿರೋ ದೇವಸ್ಥಾನ. ಇಲ್ಲಿ ನಿಯಾಂಶ್ ಇದೆ ನನ್ನ ಜೊತೆಗೆ. ಸಿಕ್ಕಾಪಟ್ಟೆ ಬಿಸಿ ಇದೆ, ಅದಕ್ಕೆ ಶೂ ಹಾಕಿಲ್ಲ ಅವನು. ಸೊ ವಿ ಗೋಯಿಂಗ್ ಟುವರ್ಡ್ಸ್ ದ ಕಾರ್. ಅಲ್ಲೇ ಕುಡಿಬೇಕು. ಈಗ ಡೈರೆಕ್ಟ್ ಮನೆ ಆದಮೇಲೆ ವಿಡಿಯೋ ಅವಾಗ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಸ್ವಾಮಿ ಅದ ಸ್ವಾಮಿ ಕರ್ಕೊಂಬಂದ್ವಿ. ಹಾಯ್ ಸ್ವಾಮಿ, ನಮಸ್ಕಾರ. ಚೆನ್ನಾಗಿ ದೇವಸ್ಥಾನ, ಒಳ್ಳೆ ದೇವಸ್ಥಾನ ಕರ್ಕೊಂಬಂದ್ರಿ. ಸಾಯಂಕಾಲ 7 ಗಂಟೆ ಆಗ್ತಿದೆ. ಈಗ ನಾನು ಬಂದೆ ಊಟ ಮಾಡೋದಕ್ಕೆ. ಹೊಟ್ಟೆ ಸಿದ್ದಾಯಿತು. ಮನೇಲಿ ಊಟ ಹಿಡಿಲ್ಲ. ಹಾಂ ಹೋಗ್ಬೇಕು. ಸಜ್ಜಿಗೆ ರೊಟ್ಟಿ ಹೋಳಿಗೆ. ಹಾಂ ಅವಳು ಉಂಡೋದಕ್ಕೆ ನಾನು ಉಳ್ಳಪ್ಪ. ಹಾಂ ಜಸ್ಟ್ ಮಚಲಿಗೆ ಬಂದೆ. ಮಚ್ಲಿಯಲ್ಲಿ ಊಟ ಮಾಡಿ ಆಮೇಲೆ ಮನೆಗೆ ಹೋಗುವ. ಬನ್ನಿ, ಜಸ್ಟ್ ಕಮ್ ಟು ಮಚ್ಲಿ. ರಾತ್ರಿ ಊಟ ಮಾಡೋಕ್ಕೆ ಬಂದಿದ್ದೀನಿ. ನಾನು ತೊಗೊಂಡಿದ್ದೀನಿ ಫಿಶ್ ಕರಿ ಮೀಲ್ಸ್, ಆಮೇಲೆ ಒಂದು ಡಿಸ್ಕೋ ಮೀನು ತಿಂತಾ ಇದ್ದೀನಿ. ಸೊ ನೋಡೋಣ ಹೇಗಿರುತ್ತೆ. ಡಿಸ್ಕೋ ಮೀನು ತುಂಬ ಕೇಳಿದ್ದೆ, ಬಟ್ ಬೆಂಗಳೂರಲ್ಲಿ ಸಿಗೋಲ್ಲ, ಇಲ್ಲಿ ಸಿಗುತ್ತೆ. ಸೊ ಮಚ್ಲಿ ಲಾಸ್ಟ್ ಟೈಮ್ ಬಂದಾಗ ಏನು ಬೇರೆ ತೊಗೊಂಡಿದ್ವಿ. ಇವತ್ತು ಡಿಸ್ಕೋ ಮೀನು ತಿಂತಾ ಇದ್ದೀನಿ. ಸುಧೀರ್ ಅಂಕಲ್ ಜೊತೆ ಬಂದಿದ್ದೀನಿ. ಸುಧೀರ್ ಅಂಕಲ್ ಆಚೆ ಹೋಗಿದ್ದಾರೆ. ಪ್ರಿಯಾ ಮನೇಲಿದ್ದಾಳೆ. ಸುವಂಶು ಬಂದಿದ್ದಾನೆ. ಬ್ಯಾಕ್ ಹೋಮ್ ಮಚ್ಲಿಯಲ್ಲಿ ವ್ಲಾಗ್ ಮಾಡೋದಕ್ಕಾಗಿಲ್ಲ, ಯಾಕಂದರೆ ತುಂಬ ಜನರು ನನ್ನೇ ನೋಡ್ತಾ ಇದ್ರು. ನಂಗೆ ತುಂಬ ವಿಯರ್ಡ್ ಆಗ್ತದೆ. ಅದು ಬೇರೆ ಒಬ್ಬರೇ ಕೂತ್ಕೊಂಡು ಮಾತಾಡ್ತಿದ್ದೆ. ತಿಂತಾ ಇದ್ದೆ. ಅದೊಂದು ಫಿಶ್ ಮೀಲ್ಸ್ ತಿಂದೆ. ಆಮೇಲೆ ಒಂದು ಡಿಸ್ಕೋ ಮಸಾಲ ಫ್ರೈ, ಡಿಸ್ಕೋ ಮೀನಂತೆ. ಲಾಸ್ಟ್ ಟೈಮ್ ನಾನು ಕಾಪು ಅಲ್ಲಿ ತಿಂದೆ. ಅಂದರೆ ಕಾಪು ಬೀಚ್ ಹತ್ರ, ಕಾಪು ಅಲ್ಲ ಸಾರಿ ಮಲ್ಪೆ ಬೀಚ್ ಹತ್ರ ಒಂದು ಸ್ಟಾಲ್ ಹಾಕಿರ್ತಾರೆ, ಅಲ್ಲಿ ತಿಂದಿದ್ದು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಇಲ್ಲೇನೋ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಡಿಸ್ಕೋ ಮೀನು ಮಾತ್ರ. ಫಿಶ್ ಮೀಲ್ಸ್ ಓಕೆ. ಸೊ ಒಬ್ಬನೇ ತಿಂತಿದ್ದು. ಅಲ್ಲಿ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ನನಗೆ ವಿಯರ್ಡ್ ಆಗ್ತಿತ್ತು, ಅದಕ್ಕೆ ಅಲ್ಲಿ ಜಾಸ್ತಿ ಮಾಡಿಲ್ಲ. ಊಟ ಮಾಡ್ಕೊಂಡು ಸೈಲೆಂಟಾಗಿ ಬಂದುಬಿಟ್ಟೆ. ಸ್ವಲ್ಪ ಕೆಲಸಗಳಿದ್ದೆಲ್ಲ ಮುಟ್ಕೊಂಡ್ಬಂದೆ. ಟೈಮಿಗೆ ಆಗ್ತಿದೆ 9 ಗಂಟೆ. ಸ್ವಾಶ್ ಬೈಲಿ ಹಾಯ್ ಹೇಳು ಎಲ್ರಿಗೆ. ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಹಾಯ್ ಹೇಳು ಎಲ್ರಿಗೆ. ಹಾಯ್. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ. ಓಕೆ, ಗುಡ್ ನೈಟ್ ಹೇಳಿ ಎಲ್ರಿಗೆ. ಗುಡ್ ನೈಟ್.
ಥ್ಯಾಂಕ್ ಯು ಸೋ ಮಚ್ ನಮ್ಮ ಬ್ಲಾಗ್ನ ನೋಡಿದ್ದಕ್ಕೆ. ಈ ಬ್ಲಾಗ್ನ ಇಷ್ಟ ಆದರೆ ಕೇಳಿಲ್ಲ ನನಗೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಲೈಕ್ ಕಮೆಂಟ್ ಶೇರ್ ಕೂಡ ಮಾಡಿ. ಆಮೇಲೆ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಹೊಸ ಬ್ಲಾಗ್ ಇದ್ದು ಬೇಗ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್ ಆಫ್ ಯೋರ್ಸೆಲ್ಫ್. ಆರಾಮಾಗಿ ಹುಷಾರಾಗಿ. ಸಿ ಯು ಬಾಯ್. ಮಸ್ತ್ ಬಾಯ್ ಗೈಸ್.